ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮೀನನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ, ಮೊದಲಿಗೆ ನಾವು ಕಲ್ಲಿನಲ್ಲಿ ಉಜ್ತೀವಿ. ಮನೆಗೆ ತಗೊಬಂದರೆ ನಾವು ಇದನ್ನು ಅಂಗಡಿನಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವು. ನಮ್ಮ ಊರ ಪಕ್ಕ ಹೊಳೆ ಇದೆ, ಸೊ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ಸೊ ಹೊಳೆಯಲ್ಲೇ ತೊಗೊಂಡು ಅಲ್ಲೇ ಮೀನನ್ನ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಸೊ ಕೆ ಜಿಗೆ ಒಂದು 20 ರೂಪಾಯಿ ಏನೋ ತಗೊಂತಾರೆ ಅನಿಸುತ್ತೆ ಕ್ಲೀನ್ ಮಾಡೋದಕ್ಕೆ. ನಾವು 4 kg ಏನೋ ಇತ್ತು ಮೀನು ಕ್ಲೀನ್ ಮಾಡಿ. ಸೊ ಇವಾಗ ಖಾರ ರುಬ್ಬಲಿಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, 3 ಈರುಳ್ಳಿ ಎಲ್ಲವನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಕ್ವಾಂಟಿಟಿನ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಿಡಿ ಆಗೋಷ್ಟು ಶುಂಠಿ, ಹಾಗೆ 1.5 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಒಂದು 4 ಹಿಡಿ ಆಗೋಷ್ಟು ತೆಂಗಿನಕಾಯಿ, 1 ಹಿಡಿ ಕಡಲೆ, ಸ್ವಲ್ಪ ಗಸಗಸೆ, ಒಂದು 5 ರಿಂದ 6 ಲವಂಗ, ಸ್ವಲ್ಪ ಚಕ್ಕೆ, ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ನೋಡಿಕೊಂಡು ಖಾರ ಪುಡಿನ ಸೇರಿಸ್ಕೋಬೋದು. ಇವಾಗ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ರುಬ್ಬಬೇಕಾಗುತ್ತೆ. ಮೊದಲಿಗೆ ನಾವು ಫಸ್ಟ್ ತಟ್ಟೆನಲ್ಲಿ ತೋರಿಸಿದಂಥ ಎಲ್ಲವನ್ನು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಬರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಆದರೆ ಸಣ್ಣಗೆ ರುಬ್ಬೋಕ್ಕಾಗೋದಿಲ್ಲ ಅಂತ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ರುಬ್ಕೊಂಬರೋಣ. ಸಣ್ಣಗಾಗೋವರೆಗೂ ರುಬ್ಕೊಬನ್ನಿ. ನಂತರ ಇವಾಗ ಫೈನಲಿ ರುಬ್ಬಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ತೆಂಗಿನಕಾಯಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ಸಣ್ಣದಾಗಿ ರುಬ್ಕೊಬನ್ನಿ. ನಂತರ ಒಂದು ಪಾತ್ರೆ ಇಟ್ಕೊಳ್ಳಿ. ಇದನ್ನು ಕುಕ್ಕರಲ್ಲಿ ಮಾಡಬಾರ್ದು, ಹಾಗೆಯೇ ಮಾಡ್ಕೋಬೇಕು. ತಪ್ಪಲಿ, ಬೋಶಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಖಾರನ ಸೇರಿಸ್ಕೊಳ್ಳಿ. ಇವು ಬೇಕಿದ್ರೆ ಎಲ್ಲ ಖಾರವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಜಾಸ್ತಿ ಆಗಿತ್ತು ಅಂತ ಎರಡನ್ನೂ ಬೇರೆ ಬೇರೆ ರುಬ್ಬಿದ್ದೀನಿ. ನಂತರ ಫ್ರೈ ಮಾಡಿಕೊಂಡು ಈ ಥರ ಕುದಿಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳಿ. ಖಾರ ರುಬ್ಬೇಕಾದ್ರೆ ಹಾಕಿರಲಿಲ್ಲ, ಸೊ ಮಿಸ್ ಆಗಿತ್ತು, ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ ನಾವು ಈರುಳ್ಳಿ ಖಾರನ ಸೇರಿಸಿ ಇವಾಗ ತೆಂಗಿನಕಾಯಿ ಖಾರನ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಂತರ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳಿ. ನೀವು ಒಗ್ಗರಣೆಗೆ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕಲಿಲ್ಲ, ಸೊ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲವನ್ನು ನೀಟಾಗಿ ಖಾರನ ಕುದಿಸ್ಬೇಕು. ಸಾಂಬಾರು ರೆಡಿಯಾಗುತ್ತೆ. ನಂತರ ನಾವು ಕುದಿಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಟೇಸ್ಟನ್ನ ನೋಡ್ಕೊಂಡ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೀನನ್ನು ಹಾಕೋಬೇಕು. ಮೀನನ್ನ ಕುದಿಸೋಕೆ ಹೋಗಬಾರ್ದು, ಮೀನೆಲ್ಲ ಕಲಸೋಗ್ಬಿಡುತ್ತೆ. ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡ್ಕೊಳ್ಳಿ. ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೀನನ್ನೆಲ್ಲ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಿ ಇಡ್ತೀವಿ. ಅದು ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ. ನಂತರ 1 ಅವರ್ ಬಿಟ್ಟು ಊಟನ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮೀನನ್ನ ಕುದಿಸ್ಬಾರ್ದು, ಕುದಿಸಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಊಟ ಮಾಡ್ಬೇಕಾದ್ರೆ ಎಲ್ಲ ಕಲಸೋಗುತ್ತೆ. ಕಮ್ಮಿ ಇದ್ದರೆ 1 ಟೈಮಿಗೆ ಆಗೋಷ್ಟಿದ್ರೆ ಕುದಿಸ್ಕೊಂಡು ಊಟ ಮಾಡ್ಕೋಬೋದು. ನಾ ಇಲ್ಲಿ 2 ಟೈಮ್ಗೆ ಆಗೋಷ್ಟು, ಜಾಸ್ತಿ ಜನ ಇದ್ದರೆ 2 ಟೈಮ್ ಆಗುತ್ತೆ. ಅಷ್ಟು 4.5 kg ನಮ್ಮ ಮನೆಯಲ್ಲಿರೋದು 5-6 ಜನ ಇದ್ದೀವಿ, ಅವರಿಗೆಲ್ಲ ಸಾಕಾಗುತ್ತೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಮುಚ್ಚಳನ ಮುಚ್ಚಿ ಇಟ್ಟರೆ ಫೈನಲಿ ಮೀನು ಸಾಂಬಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ.